ಈ ರೀತಿ ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕರಾಗಿ ಇದ್ರೂ ಸತ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಇದು ವಿಷಯ ಬಂದಿದ್ದಕ್ಕೆ ಹೇಳ್ತಿದ್ದೇನೆ ಅಷ್ಟೇ. ಪಂಚಾಯತ್ ರಾಜ್ ಇಲಾಖೆಯಲ್ಲಿಂದ ಸರ್ RDPR ಸೆಕ್ರೆಟರಿಲಿಂದ ಹೋಗುತ್ತೆ. ಪ್ರಸ್ತುತ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಯಾದಗಿರಿಯವರು ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ಮತಕ್ಷೇತ್ರದ ಉಲ್ಲೇಖ 1ರಲ್ಲಿ ಅನುಮೋದನೆ ನೀಡಲಾದ 3,90,00,000 ರೂಪಾಯಿಗಳ ಮೊತ್ತದ 39 PRID ಬದಲಾಗಿ KRIDL ಸಂಸ್ಥೆ ಮೂಲಕ ಅನುಷ್ಠಾನ ಮಾಡಲು ಕೋರಿರುತ್ತಾರೆ. ಅವರ ಆದೇಶ ಆದ್ಮೇಲೆ ಅಧ್ಯಕ್ಷರೇ ಮಾನ್ಯ KRDL ಏನ್ಪತ್ತಂದ್ರೆ ಡೈರೆಕ್ಟರ್ಗೆ ಮತ್ತು ಏನ್ಪತ್ತಂದ್ರೆ ಕಮಿಷನರ್ ಅವರಿಗೆ ನಾನು ಖುದ್ದು ಹೋಗಿ ಪತ್ರ ಬರಿತೀನಿ, ಈ ರೀತಿ ಮಾಡಿದ್ದೀರಿ, ದಯಮಾಡಿ ಏನ್ಪಂದ್ರೆ KRDL ಕೊಡಬಾರ್ದಂತ ಸಚಿವರೇ ಏನ್ಪತ್ತಂದ್ರೆ ಹೇಳಿದ್ದಾರೆ. ಈ ರೀತಿ ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕನಾಗಿ ಇದ್ರೂ ಸತ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ 2 ಸಲ ನಾನು ಫೋನ್ ಮಾಡಿದ್ದೀನಿ. ಇದಕ್ಕೆ ಏನಾದ್ರೂ ಉತ್ತರ ಕೊಡ್ರಿ, ನಾನು ಸದನದಲ್ಲಿ ಮಾತಾಡ್ತೀನಿ ಅಂದ್ರೆ ಇದಕ್ಕೆ ನನಗೆ ಉತ್ತರನೇ ಬಂದಿಲ್ಲ. ಮತ್ತೆ ಆದೇಶ ಮಾಡಿದ್ದಾರೆ, ಮತ್ತೆ ಏನ್ಪಂದ್ರೆ ಜಿಲ್ಲಾ ಕಾಂಗ್ರೆಸ್ಸಿಗೆ ಮಾಡ್ಬೇಕು, ಅಧ್ಯಕ್ಷರ ಹೆಸರಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕ್ಕೆ ಬಂದ್ರೆ ಅಧ್ಯಕ್ಷರೇ ಶಾಸಕರೇ ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ದು ಸತ್ತಂಗಲ್ಲ ಅಧ್ಯಕ್ಷರೇ. ಇದಕ್ಕೆ ಏನ್ ಮಾಡ್ಬೇಕು? ದಯಮಾಡಿ ಇದು ಸದನ ಮುಖಾಂತರ ಉತ್ತರ ಕೊಡ್ಬೇಕಂತ ಮನವಿ ಮಾಡಿ. ರಕ್ಷಣೆ ಮಾಡೋದು ಒಂದು ನಿಮಿಷ ಇವತ್ತು ಶಾಸಕರ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಹತ್ತಿಕುಣಿ ಮತ್ತು ಸೌದಾಗರ್ ಡ್ಯಾಮ್ ಅಂತ ಸುಮಾರು ದಶಕಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದಿದೆ. ಉತ್ತರನ್ನ ಒದಗಿಸಿದ್ದಾರೆ. ಇದರಲ್ಲಿ ಕೇವಲ ಹತ್ತಿಕುಣಿ ಡ್ಯಾಮ್ ಕೆಪಾಸಿಟಿ 0.352 TMC ವಾಟರನ್ನು ನಿಲ್ಲಿಸ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಕ್ಕೆ ಕೇವಲ ಮೇಂಟೆನೆನ್ಸಿಗಾಗಿ ಈ ವರ್ಷ 25-26ರಲ್ಲಿ 12,87,000 ರೂಪಾಯಿ ನಾಲಾ ರಿಪೇರಿಗೆ ಕೊಟ್ಟಿದ್ದಾರೆ. ಇನ್ನು ಸೌದಾಗರ್ ಡ್ಯಾಮು ಕೆಪಾಸಿಟಿ 0.28 TMC ಇರ್ತಕ್ಕಂಥದ್ದು ಕೇವಲ 8,50,000 ರೂಪಾಯಿ ನಿರ್ವಹಣೆ ಕೊಟ್ಟಿದ್ದಾರೆ. ಈ ಸೌದಾಗರ್ ಹತ್ತಿಕುಣಿ ಡ್ಯಾಮ್ದು ಇರ್ತಕ್ಕಂಥದ್ದು 5,300 ಎಕರೆ ರೈತರಿಗೆ ನಾಲಾಗಳಿಗೆ ನೀರು ಒದಗಿಸ್ತಕ್ಕಂಥ ಒಂದು ಸ್ಕೀಮ್. ಅದು 14 ಕಿಲೋಮೀಟರ್ ಇದೆ. ಸೌದಾಗರ್ ಡ್ಯಾಮ್ ಕೆಪಾಸಿಟಿ 6 ವಿಲೇಜ್ಗಳು ಬರುತ್ತೆ, 3,500 ಎಕರೆಗಳು ಮತ್ತು 11 ಕಿಲೋಮೀಟರ್ ನಾಲೆಗಳಿಗೆ ಕೇವಲ 20 ಲಕ್ಷವನ್ನ ರಿಪೇರಿ ಕೊಟ್ಟಿದ್ದಾರೆ. ಈ ಕಳೆದ ವರ್ಷ ರಿಪೇರಿ ಮಾಡಿರ್ತಕ್ಕಂಥ ದುಡ್ಡು ಸಹ ಇವತ್ತಿಗೂ ಏನಪ್ಪಂದ್ರೆ ಅಲ್ಲಿ ದುಡ್ಡು ಬಿಡುಗಡೆ ಆಗಿಲ್ಲ. ಒಂದು ಅಧ್ಯಕ್ಷರೇ, ವಿಶೇಷವಾಗಿ ಇವತ್ತು ಈ ಪ್ರಶ್ನೆ ಏನಪ್ಪ ಅಂತಂದ್ರೆ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದಕ್ಕೇನೋ ಬಹಳ ರೈಟ್ ಕ್ವಶನ್, ರೈಟ್ ಪರ್ಸನ್ಗೆ ಆನ್ಸರ್ ಬಂದಿದೆ ಅಂತ ತಿಳ್ಕೊಂಡು ಹೇಳ ಬಯಸ್ತೀನಿ ಅಧ್ಯಕ್ಷರೇ. ಏನಾಗಿದೆ ಮನೆ ಅಧ್ಯಕ್ಷರೇ, ಹತ್ತಿಕುಣಿ ಡ್ಯಾಮು MCAD ಅಂತೇಳಿ ಮಾಡರ್ನೈಸೇಷನ್ ಕಾಡಾ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥದ್ದಿದೆ. 72 ಕೋಟಿಗೆ ಈಗ ಸರ್ಕಾರದಿಂದ ಏನಪ್ಪಂದ್ರೆ ಅನುಮೋದನೆ ಆಗಿದೆ ಮತ್ತು ಮೊನ್ನೆ ಬಜೆಟ್ ಅಲ್ಲಿ ಸಹ ಅದನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹತ್ತಿಕುಣಿ ನಾಲಾ ಆಧುನೀಕರಣ ಮಾಡ್ಬೇಕಂತ ತಿಳ್ಕೊಂಡು ಮೊನ್ನೆ ವಿಶೇಷವಾಗಿ ನಮ್ಮ ಭಾಗದ ಮತ್ತು ವಿಶೇಷವಾಗಿ ಅವ್ರ ಕುಟುಂಬ ಸಹ ಸುದೀರ್ಘವಾಗಿ ಈ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು ಅವರಿಗೆ ಗಮನಕ್ಕೆ ಇದೆ ಅಂತ ನನಗೆ ಅನಿಸುತ್ತೆ. ಮಾನ್ಯ ಸಚಿವರಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಉತ್ತರ ಕೊಡ್ತಾ ಇದ್ದಾರೆ. ಸರ್, ಕ್ಯಾಬಿನೆಟ್ ಅಲ್ಲಿ 2 ತಿಂಗಳಾಯ್ತು ಈ ಒಂದು MCAD ಅಭಿವೃದ್ಧಿದು ಏನಪ್ಪಂದ್ರೆ ನಿಂತಿದೆ. ಅದನ್ನ ಆದಷ್ಟು ಬೇಗ ಈಗಾಗಲೇ ಘೋಷಣೆ ಸಹ ಬಜೆಟ್ ಅಲ್ಲಿ ಬಂದಿರತಕ್ಕಂಥದ್ದಿದೆ. ಈ 72 ಕೋಟಿನ ಕ್ಯಾಬಿನೆಟ್ ಅಲ್ಲಿ ತಾವು ಹೇಳಿದ್ರೆ ಮಾತ್ರ ಖಂಡಿತವಾಗಿಯೂ ಇದನ್ನ ಆಗ್ತದ ಎಂಬ ವಿಶ್ವಾಸದಲ್ಲಿ ನಾನು ಇದ್ದಿದ್ದೀನಿ ಸರ್. ಎರಡನೇದು ಏನಾಗಿದೆ ಸರ್, ಸೌದಾಗರ್ ಕೆಪಾಸಿಟಿ ಇದು 6 ವಿಲೇಜು 11 ಕಿಲೋಮೀಟರ್ 3,500 ಎಕರೆ ಇದೆ. ಇದ್ರೂ ಸಹ ನಾನು 1 ಸಲ 2 ಸಲ ಉಪಮುಖ್ಯಮಂತ್ರಿಗಳ ಜೊತೆ ಇದ್ರ ವಿಷಯ ಚರ್ಚೆ ಮಾಡಾಗ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಸಹ ಅಲ್ಲೇ ಪಕ್ಕದಲ್ಲಿ ಇದ್ರು. ನಾನು ಅವ್ರಲ್ಲಿಯೂ ಸಹ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಒಂದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನ ಕ್ಯಾಬಿನೆಟ್ ನಲ್ಲಿ ತಾವು ಮುತುವರ್ಜಿ ವಹಿಸಿ ಇದ್ರನ್ನೊಂದು ಅನುಮೋದನೆ ಕೊಡಿಸಬೇಕು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಸೌದಾಗರ್ ಡ್ಯಾಮ್ ಅನ್ನ ಸಹ ನಾಲಾ ಆಧುನೀಕರಣಕ್ಕ ಒಂದು ಎಸ್ಟಿಮೇಟ್ ಮಾಡಿಸಂತ ತಿಳ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದಿದೆ. ಕಳೆದ ವರ್ಷನೇ ಅವರ MDKNL ಹೇಳಿ ಒಂದು ಎಸ್ಟಿಮೇಟ್ ಮಾಡಿದ್ರು. ಆ ಎಸ್ಟಿಮೇಟ್ ಕಾಪಿಯನ್ನು ಸಹ MDKNL ನಾವು ಕಳಿಸಿರ್ತಕ್ಕಂಥದ್ದಿದೆ. ನಾನು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವು 2 ನಾಲಾಗಳ ಆಧುನೀಕರಣಗೊಳಿಸಲಕ್ಕ
ಮತ್ತು ಸುಮಾರು 9,000 ಎಕರೆ ಒಂದು 12 ಗ್ರಾಮಗಳಿಗೆ ಬಹಳ ಪುಣ್ಯದ ಕೆಲಸ ಆಗ್ತದೆ. ಮಾನ್ಯ ಸಚಿವರ ಮುಖಾಂತರ ಇದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರೆ ಮಾತ್ರ ಖಂಡಿತ ಇವೆರಡೂ ಆಧುನೀಕರಣ ಆಗ್ತದಂತ ನನಗೊಂದು ವಿಶ್ವಾಸ ಇದೆ.